ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನ ಇತಿಹಾಸದಲ್ಲೇ ಅತ್ಯಂತ ಕರಾಳ ಮತ್ತು ಭೀಕರವಾದ ಇನ್ವೆಸ್ಟಿಗೇಟಿವ್ ಸ್ಟೋರಿಯೊಂದಕ್ಕೆ ಇವತ್ತು ನಾವು ಸಾಕ್ಷಿಯಾಗ್ತಿದ್ದೀವಿ. ಬೆಂಗಳೂರಿನ ಹೊರವಲಯದಲ್ಲಿರುವ ಬಿಡದಿಯಲ್ಲಿ ಬರೋಬ್ಬರಿ 20,000 ಕೋಟಿ ವೆಚ್ಚದ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಥವಾ ದೇಶದ ಮೊದಲ AI ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಸರ್ಕಾರ ಅಬ್ಬರ ಪ್ರಚಾರ ಮಾಡ್ತಿದೆ. ಆದರೆ ಈ ಹೈಟೆಕ್ ಸಿಟಿಯ ಹಿಂದಿರೋ ಅಸಲಿ ಸತ್ಯ ಏನು ಗೊತ್ತಾ? ಇವತ್ತು ಬಿಡದಿಯ ಸುತ್ತಮುತ್ತ ಬೃಹತ್ ರೆಡ್ ಝೋನ್ ಅಲರ್ಟ್ ಘೋಷಣೆಯಾಗಿದೆ. ಒಂದೆಡೆ 20 ವರ್ಷಗಳ ಹಿಂದೆ ಕುಮಾರಸ್ವಾಮಿ ಬಿತ್ತಿದ ಬೀಜ, ಇನ್ನೊಂದೆಡೆ ಇವತ್ತು DK ಶಿವಕುಮಾರ್ ನಡೆಸ್ತಿರೋ ಹೈ ವೋಲ್ಟೇಜ್ ಗೇಮ್, ಮತ್ತೊಂದೆಡೆ ಬೆಂಗಳೂರಿನ ಇಡೀ ವಿಷವನ್ನು ಕುಡಿದು ಆಸಿಡ್ ಫ್ಯಾಕ್ಟರಿಯಾಗಿರೋ ಬೈರಮಂಗಲ ಕೆರೆಯ ಕರಾಳ ಮುಖ. ಇವೆಲ್ಲದರ ಮಧ್ಯೆ ಪ್ರಾಣ ಹೋದ್ರೂ ಮಣ್ಣು ಬಿಡಲ್ಲ ಅಂತ ನೇಣು ಹಗ್ಗ ಹಿಡಿದು ನಿಂತಿರೋ ಅನ್ನದಾತರ ರಕ್ತದ ಹೋರಾಟ. ಬಿಡದಿ ಟೌನ್ಶಿಪ್ನ ಈ ಮಹಾಯುದ್ಧದ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನ ಇವತ್ತು ಪಿನ್ ಟು ಪಿನ್ ಬಯಲು ಮಾಡ್ತೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಈ ಕಥೆ ಶುರುವಾಗಿದ್ದು ಇವತ್ತಲ್ಲ, ಬರೋಬ್ಬರಿ 20 ವರ್ಷಗಳ ಹಿಂದೆ, ಅಂದ್ರೆ 2006ರಲ್ಲಿ. ಅಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ HD ಕುಮಾರಸ್ವಾಮಿಯವರು ಬೆಂಗಳೂರಿನ ಟ್ರಾಫಿಕ್ ಮತ್ತು IT ಬಿಕ್ಕಟ್ಟಿಗೆ ಬ್ರೇಕ್ ಹಾಕಲು ಒಂದು ಬೃಹತ್ ಕನಸು ಕಂಡ್ರು. ಅದೇ ಬಿಡದಿ ಮೆಗಾ ಟೌನ್ಶಿಪ್. ಅಂದು ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ದು ಬರೋಬ್ಬರಿ 9,178 ಎಕರೆ ಭೂಮಿ. ರಾಮನಗರ ಬಿಡದಿ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುವ 10ಕ್ಕೂ ಹೆಚ್ಚು ಹಳ್ಳಿಗಳನ್ನು ಇದಕ್ಕಾಗಿ ಗುರುತಿಸಲಾಯಿತು. ಈ ಪ್ರಾಜೆಕ್ಟ್ಗಾಗಿ ದೇಶದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ದೈತ್ಯ DLF ಕಂಪನಿ ಜೊತೆ ಒಪ್ಪಂದ ಕೂಡ ಆಗಿತ್ತು. ಆದರೆ ಆ ಯೋಜನೆ ರಾತ್ರೋರಾತ್ರಿ ಫ್ಲಾಪ್ ಆಯಿತು. ರೈತರ ತೀವ್ರ ಪ್ರತಿಭಟನೆ, ಕೋರ್ಟ್ ಕೇಸುಗಳು ಮತ್ತು 2008ರಲ್ಲಿ ಜಾಗತಿಕವಾಗಿ ಬಂದ ಆರ್ಥಿಕ ಮಂದಗತಿಯಿಂದ ಬೇಸತ್ತ DLF ಕಂಪನಿ ಕೋರ್ಟ್ ಮೆಟ್ಟಿಲೇರಿ ಈ ಯೋಜನೆಯಿಂದ ಅಧಿಕೃತವಾಗಿ ಹಿಂದೆ ಸರಿಯಿತು. ಅಲ್ಲಿಗೆ ಕುಮಾರಸ್ವಾಮಿಯವರ ಕನಸಿನ ಕೋಟೆ ಧೂಳೀಪಟವಾಗಿ ಇಷ್ಟು ವರ್ಷ ಕೋಲ್ಡ್ ಸ್ಟೋರೇಜ್ ಸೇರಿತು. ಅಂದು ನನೆಗುದಿಗೆ ಬಿದ್ದಿದ್ದ ಅದೇ ಯೋಜನೆಯನ್ನ ಈಗಿನ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ DK ಶಿವಕುಮಾರ್ ಅವರು ಮತ್ತೆ ಕೈಗೆತ್ತಿಕೊಂಡಿದ್ದಾರೆ. ಆದರೆ ಈ ಬಾರಿ ಸರ್ಕಾರ ಸಖತ್ ಕನ್ನಿಂಗ್ ಸ್ಟ್ರಾಟಜಿ ಬಳಸಿದೆ. ಒಂದೇ ಬಾರಿಗೆ 9,000 ಎಕರೆಗೆ ಕೈ ಹಾಕಿ ಕೈ ಸುಟ್ಟುಕೊಳ್ಳುವ ಬದಲು ಈ ಬಾರಿ ಮೊದಲ ಹಂತದಲ್ಲಿ ಕೇವಲ 498 ಎಕರೆ ಜಾಗವನ್ನು ಮಾತ್ರ ಪ್ರಮುಖವಾಗಿ ಟಾರ್ಗೆಟ್ ಮಾಡಲಾಗಿದೆ. BMRDA ಮೂಲಕ ಈ 498 ಎಕರೆಗೆ ಫೈನಲ್ ನೋಟಿಫಿಕೇಶನ್ ಹೊರಡಿಸಿ ಭೂಸ್ವಾಧೀನ ಪ್ರಕ್ರಿಯೆಯನ್ನ ರಾಕೆಟ್ ವೇಗದಲ್ಲಿ ಚುರುಕುಗೊಳಿಸಲಾಗಿದೆ. ಇದು ಕೇವಲ ಅಭಿವೃದ್ಧಿಯಲ್ಲ, ರಾಮನಗರ ಮತ್ತು ಚನ್ನಪಟ್ಟಣದ ಮಣ್ಣಿನಲ್ಲಿ ಕುಮಾರಸ್ವಾಮಿ ವರ್ಸಸ್ DK ಬ್ರದರ್ಸ್ ನಡುವೆ ನಡೀತಿರೋ ಸೈಲೆಂಟ್ ಪೊಲಿಟಿಕಲ್ ವಾರ್ ಅಂತಾನೆ ರಿಯಲ್ ಎಸ್ಟೇಟ್ ವಲಯದಲ್ಲಿ ಚರ್ಚೆಯಾಗ್ತಿದೆ. ಈಗ ಕೇಳಿ ಇಡೀ ಪ್ರಾಜೆಕ್ಟ್ನ ಅತಿ ದೊಡ್ಡ ಶಾಕಿಂಗ್ ರಿಯಾಲಿಟಿ. ಸರ್ಕಾರ ಹೈಟೆಕ್ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೊರಟಿರುವ ಈ 498 ಎಕರೆ ಜಾಗದ ಸುತ್ತಮುತ್ತ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೃಹತ್ ರೆಡ್ ಝೋನ್ ಅಲರ್ಟ್ ಘೋಷಣೆ ಮಾಡಿದೆ. ಏನಿದು ರೆಡ್ ಝೋನ್ ಅಲರ್ಟ್? ಮೊದಲನೆಯದಾಗಿ ಭೀಕರ ಆಸಿಡ್ ಫ್ಯಾಕ್ಟರಿಯಾದ ಬೈರಮಂಗಲ ಕೆರೆ. ಬೆಂಗಳೂರು ನಗರದ ವೃಷಭಾವತಿ ನದಿಯ ಮೂಲಕ ಸಿಟಿಯ ಕೆಮಿಕಲ್ ಫ್ಯಾಕ್ಟರಿಗಳ ಆಸಿಡ್ ತ್ಯಾಜ್ಯ, ಗಾರ್ಮೆಂಟ್ಸ್ಗಳ ಬಣ್ಣದ ವಿಷದ ನೀರು ಮತ್ತು ಇಡೀ ಬೆಂಗಳೂರಿನ ಕೊಳಚೆ ನೀರು ನೇರವಾಗಿ ಬಂದು ಸೇರೋದೇ ಈ ಬೈರಮಂಗಲ ಕೆರೆಗೆ. ಈ ಕೆರೆಯ ನೀರು ಯಾವ ಮಟ್ಟಿಗೆ ಕಲುಷಿತಗೊಂಡಿದೆ ಅಂದ್ರೆ ಇದರ ಮೇಲೆ ದಟ್ಟವಾದ ಬಿಳಿ ಬಣ್ಣದ ರಾಸಾಯನಿಕ ನೊರೆ ಆವರಿಸಿರುತ್ತೆ. ಎರಡನೆಯದಾಗಿ ಕೈಗಾರಿಕೆಗಳ ನಿಯಮಬಾಹಿರ ವಿಷದ ದಾಳಿ. ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿರೋ ಫಾರ್ಮಸ್ಯೂಟಿಕಲ್ಸ್ ಮತ್ತು ಹೆವಿ ಮೆಟಲ್ ಫ್ಯಾಕ್ಟರಿಗಳು ತಮ್ಮ ವಿಷಕಾರಿ ಕೆಮಿಕಲ್ ತ್ಯಾಜ್ಯವನ್ನು ಶುದ್ಧೀಕರಿಸದೆ ನೇರವಾಗಿ ರಾಜಕಾಲುವೆಗಳಿಗೆ ಬಿಡ್ತಿವೆ. ಇದರಿಂದಾಗಿ ಇಡೀ ಬಿಡದಿ ಮತ್ತು ಬೈರಮಂಗಲ ವ್ಯಾಪ್ತಿಯ ಅಂತರ್ಜಲ ಸಂಪೂರ್ಣ ಕಲುಷಿತಗೊಂಡಿದೆ. ಮೂರನೆಯದಾಗಿ ಅಂತರ್ಜಲದಲ್ಲಿ ಹರಡಿದ ಹಾನಿಕಾರಕ ಹೆವಿ ಮೆಟಲ್ಸ್. ಇಲ್ಲಿನ ಬೋರ್ವೆಲ್ಗಳಲ್ಲಿ ಬರೋಬ್ಬರಿ 800ರಿಂದ 1000 ಅಡಿ ಆಳದಲ್ಲೂ ಕಪ್ಪು ಬಣ್ಣದ ಆಸಿಡ್ ವಾಸನೆ ಬರುವ ನೀರು ಬರ್ತಿದೆ. ಈ ನೀರಿನಲ್ಲಿ ಕ್ರೋಮಿಯಂ, ಸೀಸಾ ಮತ್ತು ಕ್ಯಾಡ್ಮಿಯಂನಂತಹ ಭೀಕರ ಕೆಮಿಕಲ್ಸ್ ಇರೋದು ಲ್ಯಾಬ್ ರಿಪೋರ್ಟ್ಗಳಲ್ಲಿ ಸಾಬೀತಾಗಿದೆ. ಈ ನೀರನ್ನು ಮುಟ್ಟಿದರೆ ಚರ್ಮರೋಗ ಬರುತ್ತೆ, ಕೃಷಿ ಮಾಡಿದರೆ ಬೆಳೆಗಳು ನಾಶವಾಗುತ್ತವೆ. ನಾಲ್ಕನೆಯದಾಗಿ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ NGT ನಿಯಮಗಳ ಉಲ್ಲಂಘನೆ.
ಈ ಭೀಕರ ಮಾಲಿನ್ಯದ ಕಾರಣದಿಂದಾಗಿಯೇ ಈ ಜಾಗವನ್ನು ಪರಿಸರ ಇಲಾಖೆ ರೆಡ್ ಝೋನ್ ವ್ಯಾಪ್ತಿಗೆ ತಂದಿದೆ. ಎನ್ಜಿಟಿ ನಿಯಮಗಳ ಪ್ರಕಾರ ಇಂತಹ ಕಲುಷಿತ ಕೆರೆಯ ಬಫರ್ ಝೋನ್ನಲ್ಲಿ ವಸತಿ ಸಮುಚ್ಚಯ ಅಥವಾ ಇಂಟಿಗ್ರೇಟೆಡ್ ಸಿಟಿ ಕಟ್ಟುವಂತಿಲ್ಲ. ಒಂದು ವೇಳೆ ಬಲವಂತವಾಗಿ ಇಲ್ಲಿ ಸ್ಮಾರ್ಟ್ ಸಿಟಿ ಕಟ್ಟಿದರೆ ಇಲ್ಲಿಗೆ ಬಂದು ವಾಸಿಸುವ ಜನರಿಗೆ ಕ್ಯಾನ್ಸರ್ ಮತ್ತು ಕಿಡ್ನಿ ವೈಫಲ್ಯದಂತಹ ಮಾರಣಾಂತಿಕ ಕಾಯಿಲೆಗಳು ಬರುವ ಅಪಾಯವಿದೆ ಎಂದು ತಜ್ಞರು ತಲೆ ಮೇಲೆ ಕೈಹೊತ್ತು ಎಚ್ಚರಿಸುತ್ತಿದ್ದಾರೆ. ಈ ಕಲುಷಿತ ನೀರು ಮತ್ತು ಕರಾಳ ನೋಟಿಸುಗಳ ವಿರುದ್ಧ ಬಿಡದಿ ಸುತ್ತಮುತ್ತಲಿನ ಹಳ್ಳಿಗಳು ಈಗ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿವೆ. ಓದೇರಹಳ್ಳಿ, ಹಾರೋಹಳ್ಳಿ, ಅರ್ಶಿನಕುಂಟೆ, ಬೈರಮಂಗಲ, ಕೆಂಪಯ್ಯನಪಾಳ್ಯ ಸೇರಿದಂತೆ 9ಕ್ಕೂ ಹೆಚ್ಚು ಹಳ್ಳಿಗಳ ರೈತರು ಸರ್ಕಾರದ ವಿರುದ್ಧ ಮಹಾಯುದ್ಧ ಸಾರಿದ್ದಾರೆ. 40ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಒಟ್ಟಾಗಿ ಈ ಯೋಜನೆಯ ವಿರುದ್ಧ ಬೀದಿಗೆ ಇಳಿದು ಅಹೋರಾತ್ರಿ ಧರಣಿ ನಡೆಸ್ತಿವೆ. ರೈತರ ಈ ಉಗ್ರ ಹೋರಾಟದ ಅಸಲಿ ಮುಖ್ಯಾಂಶಗಳಿಲ್ಲಿವೆ. ರಾತ್ರೋರಾತ್ರಿ ನೋಟಿಸ್ ವಂಚನೆ. ಯಾವುದೇ ಮುನ್ಸೂಚನೆ ಇಲ್ಲದೆ, ಗ್ರಾಮಸಭೆ ನಡೆಸದೆ, ರೈತರ ಒಪ್ಪಿಗೆ ಪಡೆಯದೆ ಬಿಎಂಆರ್ಡಿಎ ಅಧಿಕಾರಿಗಳು ರಾತ್ರೋರಾತ್ರಿ ಜಮೀನುಗಳಿಗೆ ಬಂದು ನೋಟಿಸ್ ಅಂಟಿಸಿ ಒಕ್ಕಲೆಬ್ಬಿಸಲು ನೋಡ್ತಿದ್ದಾರೆ. ಪೊಲೀಸ್ ಬಲ ಬಳಸಿ ರೈತರ ಧ್ವನಿ ಅಡಗಿಸುವ ಯತ್ನ ನಡೆಯುತ್ತಿದೆ. ಇದಕ್ಕೆ ರೈತರು ಜೆಸಿಬಿ ಹಾಗೂ ಅಧಿಕಾರಿಗಳ ಗಾಡಿಗಳಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಹಸಿರು ಭೂಮಿಯ ನಾಶ. ಏಷ್ಯಾ ಖಂಡದಲ್ಲಿ ಹೆಸರಾಂತ ರೇಷ್ಮೆ, ಕಣ್ಣು ಹಾಯಿಸಿದರೆ ಕಾಣುವ ಮಾವಿನ ತೋಟಗಳು ಮತ್ತು ತೆಂಗಿನ ಮರಗಳಿರೋ ಫಲವತ್ತಾದ ಭೂಮಿ ಇದು. ರೈತರು ಹೇಳ್ತಿದ್ದಾರೆ, ನಮ್ಮ ರೇಷ್ಮೆ ಮತ್ತು ಬೇಬಿಕಾರ್ನ್ ಬೆಳೆ ನಮಗೆ ವರ್ಷಕ್ಕೆ ಕೋಟಿಗಟ್ಟಲೆ ಆದಾಯ ತರುತ್ತೆ. ಸರ್ಕಾರ ತನ್ನ ಸ್ವಾರ್ಥಕ್ಕಾಗಿ ಇದನ್ನು ಬಂಜರು ಭೂಮಿ ಅಂತ ಸುಳ್ಳು ದಾಖಲೆ ಸೃಷ್ಟಿಸ್ತಿದೆ ಅಂತ ರೈತ ಮಹಿಳೆಯರು ಮಣ್ಣನ್ನು ಮುಟ್ಟಿ ಕಣ್ಣೀರು ಹಾಕ್ತಿದ್ದಾರೆ. ನೇಣು ಹಗ್ಗದ ಎಚ್ಚರಿಕೆ. ರೈತರು ತಮ್ಮ ಜಮೀನುಗಳಲ್ಲಿ ಕಪ್ಪು ಬಾವುಟ ನೆಟ್ಟು ಕೈಯಲ್ಲಿ ನೇಣು ಹಗ್ಗ ಹಿಡಿದು ರಣಕೇಸರಿ ಘೋಷಣೆ ಕೂಗ್ತಿದ್ದಾರೆ. ನಮ್ಮ ತಾತ ಮುತ್ತಾತನ ಕಾಲದ ಮಣ್ಣನ್ನು ಕಾರ್ಪೊರೇಟ್ ಬಿಲ್ಡರ್ಗಳಿಗೆ ದಾರಿ ಎರೆಯಲು ನಾವು ಬಿಡಲ್ಲ. 50 ವರ್ಷ ದಾಟಿದ ರೈತನಿಗೆ ನಿಮ್ಮ ಐಟಿ ಕಂಪನಿಯಲ್ಲಿ ಯಾರು ಕೆಲಸ ಕೊಡ್ತಾರೆ? ನಾವು ಕಾಂಕ್ರೀಟ್ ಜಂಗಲ್ ಮಧ್ಯೆ ಸೆಕ್ಯೂರಿಟಿ ಕೆಲಸ ಮಾಡಬೇಕಾ? ನಮ್ಮ ಭೂಮಿ ಕಿತ್ಕೊಂಡ್ರೆ ನಾವು ಜಮೀನಿನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೋತೀವಿ. ಅದಕ್ಕೆ ಸರ್ಕಾರವೇ ಹೊಣೆ ಅಂತ ರೈತರು ನೇರವಾಗಿಯೇ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅಂಗಳಕ್ಕೆ ಮ್ಯಾಟರ್. ಸ್ಥಳೀಯ ರೈತ ಮುಖಂಡರು ಈಗ ಈ ಹೋರಾಟವನ್ನು ದೆಹಲಿ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ. ಕೇಂದ್ರ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿಯವರಿಗೆ ಪತ್ರ ಬರೆದು, ನಿಮ್ಮದೇ ಸರ್ಕಾರ ಕರ್ನಾಟಕದಲ್ಲಿ ನಮ್ಮ ಹೊಟ್ಟೆ ಮೇಲೆ ಹೊಡೆಯುತ್ತಿದೆ, ತಕ್ಷಣ ಮಧ್ಯಪ್ರವೇಶಿಸಿ ಈ ನೋಟಿಫಿಕೇಶನ್ ರದ್ದು ಮಾಡಿ ಅಂತ ರೈತರು ಕಾನೂನು ಮತ್ತು ರಾಜಕೀಯ ಸಮರ ಶುರು ಮಾಡಿದ್ದಾರೆ. ಈ ಟೌನ್ಶಿಪ್ನಲ್ಲಿ ಸೈಟು ಅಥವಾ ಫ್ಲ್ಯಾಟ್ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿರೋ ಇನ್ವೆಸ್ಟರ್ಸ್ಗೆ ಒಂದು ಬಿಗ್ ಲೀಗಲ್ ವಾರ್ನಿಂಗ್ ಇಲ್ಲಿದೆ. ರೈತರ ಒಪ್ಪಿಗೆ ಇಲ್ಲದೆ ಭೂಸ್ವಾಧೀನ ಕಾಯ್ದೆಯ ನಿಯಮಗಳನ್ನು ಗಾಳಿಗೆ ತೂರಿ ಈ ಪ್ರಾಸೆಸ್ ನಡೀತಿದೆ. ರೈತರು ಈಗಾಗಲೇ ಕೋರ್ಟ್ ಮೆಟ್ಟಿಲೇರಲು ಕಂಪ್ಲೀಟ್ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ನಿಂದ ಈ ಯೋಜನೆಗೆ ಸ್ಟೇ ಬಿದ್ದರೆ ನಿಮ್ಮ ದುಡ್ಡು ವರ್ಷಗಟ್ಟಲೆ ಲಾಕ್ ಆಗೋದು ಗ್ಯಾರಂಟಿ. ಅಷ್ಟೇ ಅಲ್ಲ, ಎನ್ಜಿಟಿ ಪರಿಸರ ನಿಯಮಗಳ ಮತ್ತು ರೆಡ್ ಝೋನ್ ಉಲ್ಲಂಘನೆ ಆಗಿರೋದ್ರಿಂದ ಇಲ್ಲಿ ಇನ್ವೆಸ್ಟ್ ಮಾಡೋದು ಸಖತ್ ರಿಸ್ಕಿ ಅಂತ ಲೀಗಲ್ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಒಂದೆಡೆ ಕಲುಷಿತ ನೀರು, ಮಾಲಿನ್ಯದ ರೆಡ್ ಝೋನ್ ಭೀತಿ. ಇನ್ನೊಂದೆಡೆ ಜೀವ ಹೋದ್ರೂ ಮಣ್ಣು ಬಿಡಲ್ಲ ಅನ್ನೋ ರೈತರ ಹಠ. ಇಷ್ಟೆಲ್ಲ ರಕ್ತದ ಹೋರಾಟದ ಮಧ್ಯೆ ಸರ್ಕಾರದ ಹಠ ಗೆಲ್ಲುತ್ತಾ? ಅಥವಾ ಅಂದಿನ ಕುಮಾರಸ್ವಾಮಿ ಕಾಲದ ತರಾನೇ ಇಂದೂ ಕೂಡ ರೈತರ ಹೋರಾಟಕ್ಕೆ ಬಿಡದಿ ಟೌನ್ಶಿಪ್ ಮಣಿಯುತ್ತಾ? ಸ್ನೇಹಿತರೆ, ರೇಷ್ಮೆ ಮತ್ತು ಮಾವಿನ ತೋಟಗಳನ್ನು ನಾಶ ಮಾಡಿ ಇಲ್ಲಿ ಕಾಂಕ್ರೀಟ್ ಜಂಗಲ್ ಕಟ್ಟಬೇಕಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ. ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಬೇಕು. ಈಗಲೇ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.